ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ. ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಸನ್ ಡೈರೆಕ್ಟ್ನ ಒಂದು ಸನ್ ನೆಕ್ಸ್ಟ್ ಆ್ಯಪ್ನಲ್ಲಿ, ಸನ್ NXT ಆ್ಯಪ್ನಲ್ಲಿ ಯಾವ ರೀತಿ ಫ್ರೀ ಚಾನಲ್ಗಳನ್ನ ಒಂದು ವಾಚ್ ಮಾಡಬಹುದು ಅಂತ ಚರ್ಚೆ ಮಾಡೋಣ. ಅಂದರೆ ಒಂದು ಅಡ್ವರ್ಟೈಸ್ಮೆಂಟ್ನಲ್ಲಿ ಹೇಳ್ತಾರೆ ಸಂಪೂರ್ಣವಾಗಿ ಉಚಿತವಾಗಿ ನೀವು ಎಲ್ಲ ಚಾನಲ್ಸ್ಗಳನ್ನ ವೀಕ್ಷಣೆ ಮಾಡಬಹುದು ಅಂತ. ಆದರೆ ನೀವು ಅದನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿದ ನಂತರದಲ್ಲಿ ಅಲ್ಲಿ ನಿಮಗೆ ದುಡ್ಡನ್ನು ಅದು ಕೇಳುತ್ತೆ. ಅದು ಯಾವ ಕಾರಣಕ್ಕಾಗಿ ಕೇಳುತ್ತೆ, ಅದರ ಒಂದು ಏನು ಸಮಸ್ಯೆ, ಅದಕ್ಕೆ ಪರಿಹಾರ ಏನು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ದುಡ್ಡನ್ನು ಯಾವ ರೀತಿ ಪೇ ಮಾಡಿ ನಾವು ಸಬ್ಸ್ಕ್ರಿಪ್ಷನ್ನ ಇಲ್ಲಿ ಖರೀದಿ ಮಾಡ್ಬೋದು, ಅಥವಾ ಯಾವ ಕಾರಣಕ್ಕಾಗಿ ಇದು ದುಡ್ಡು ಕೇಳ್ತಾ ಇದೆ, ಫ್ರೀ ಯಾಕೆ ಬರ್ತಾ ಇಲ್ಲ, ಅವರು ಒಂದು ಫ್ರೀ ಅಂತ ಹೇಳಿದ್ರು ಕೂಡ ಫ್ರೀ ಯಾಕೆ ಬರ್ತಾ ಇಲ್ಲ ಅಂತ ಎಲ್ಲ ಒಂದು ಸಮಸ್ಯೆಗೆ ಇಲ್ಲಿ ನಾನು ಡೌಟ್ಗೆ ಒಂದು ಸೊಲ್ಯೂಷನ್ನ ಕೊಡ್ತೀನಿ ನೋಡಿ. ಮೊದಲು ಆ ಒಂದು ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ನಾನು ಕೂಡ ಇನ್ಸ್ಟಾಲ್ ಮಾಡಿದ್ದೆ ಫ್ರೀ ಇದೆ ಅಂತ, ಆದರೆ ನನಗೂ ಕೂಡ ಅದೇ ರೀತಿ ಆಯಿತು, ಫ್ರೀ ಬರಲಿಲ್ಲ. ಇಲ್ಲಿ ಆ್ಯಪ್ನ ಓಪನ್ ಮಾಡ್ಕೋತೀನಿ ಸ್ನೇಹಿತರೆ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಈ ರೀತಿ ಒಂದು ಕೆಲವೊಂದಿಷ್ಟು ಇಲ್ಲಿ ನೋಡ್ಬೋದು ಮೂವೀಸ್ಗಳ ಒಂದು ಲಿಸ್ಟನ್ನು ತೋರಿಸ್ತಾ ಇದೆ. ಮೇಲ್ಗಡೆ ಲೈವ್ TV ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಕೆಲವೊಂದಿಷ್ಟು ಚಾನಲ್ಸ್ಗಳನ್ನ ಇದು ತೋರಿಸ್ತಾ ಇದೆ. ಉದಯ HD, ಉದಯ, ಆನಂತರದಲ್ಲಿ ಉದಯ ಮೂವೀಸ್ ಅಂತ ಇದೆ ನೋಡಿ. ಈ ಕಡೆಗೆ ಸ್ಕ್ರೋಲ್ ಮಾಡ್ತೀನಿ, ಉದಯ ಮ್ಯೂಸಿಕ್, TV9, ಪಬ್ಲಿಕ್ TV ಎಲ್ಲ ಚಾನಲ್ಸ್ಗಳು ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಆದರೆ ಇಲ್ಲಿ ಕೆಲವೊಂದಿಷ್ಟು ಫ್ರೀ ಚಾನಲ್ಗಳಿದೆ ಸ್ನೇಹಿತರೆ. ಇಲ್ಲಿ ನೋಡಿ ಪಬ್ಲಿಕ್ TV, TV9 ಫ್ರೀ ಚಾನಲ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ದುಡ್ಡನ್ನು ಅದು ಕೇಳೋದಿಲ್ಲ. ಈ ರೀತಿ ಕ್ಲಿಕ್ ಮಾಡಿಬಿಟ್ಟು ಪ್ಲೇ ಮಾಡ್ತೀನಿ. ಇಲ್ಲೊಂದು ಅಡ್ವರ್ಟೈಸ್ಮೆಂಟ್ ಪ್ಲೇ ಆಗುತ್ತೆ ಸ್ನೇಹಿತರೆ. 15 ರಿಂದ 20 ಸೆಕೆಂಡ್ ಒಂದು ಅಡ್ವರ್ಟೈಸ್ ಅಥವಾ ಆ್ಯಡ್ ಅನ್ನೋದು ಪ್ಲೇ ಆಗುತ್ತೆ. ಆ್ಯಡ್ ಪ್ಲೇ ಆದ ನಂತರದಲ್ಲಿ ಇಲ್ಲಿ ಏನಾಗುತ್ತೆ ಅಂದರೆ ಲೈವ್ ಚಾನಲ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅಂದರೆ ಅಲ್ಲಿ ಇದು ಫ್ರೀ ಚಾನಲ್ ಇಲ್ಲಿ ಇದು ಸ್ಟಾರ್ಟ್ ಆಗ್ತಾ ಇದೆ. ಆದರೆ ಕೆಲವೊಂದಿಷ್ಟು ಚಾನಲ್ನ ಪ್ಲೇ ಮಾಡಿದರೆ ಅದು ದುಡ್ಡು ಕೇಳುತ್ತೆ. ಯಾಕೆ ಕೇಳುತ್ತೆ ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ನಂತರದಲ್ಲಿ ಉದಯ ಮೂವೀಸ್ನ ನಾನು ಓಪನ್ ಮಾಡ್ಕೋತೀನಿ. ಮಾಡಿದ ತಕ್ಷಣದಲ್ಲಿ ಇಲ್ಲಿ ನೋಡ್ಬೋದು ಇಲ್ಲಿ ದುಡ್ಡನ್ನು ಅದು ಕೇಳ್ತಾ ಇದೆ. ಇಲ್ಲಿ ನೋಡ್ಬೋದು ಬೇಸಿಕ್ ಪ್ಲ್ಯಾನು, ಪ್ರೀಮಿಯಂ ಪ್ಲ್ಯಾನ್ ಅಂತ ಹೇಳ್ತಾ ಇದೆ. ಇದನ್ನು ಈ ರೀತಿ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಈ ರೀತಿ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ ನೀವು ಪೇಮೆಂಟ್ ಮಾಡಿ ನೀವು ಬೇಕು ಅಂದರೆ ಇಲ್ಲಿ ನೀವು ಪ್ರೀಮಿಯಮ್ನ ಪರ್ಚೇಸ್ ಮಾಡ್ಬೋದು. ಇಯರ್ಲಿ ಇರುತ್ತೆ. ಇಲ್ಲಿ ನೋಡ್ಬೋದು 899 ರೂಪಾಯಿ ಇಯರ್ಲಿ ಇದೆ. ನೀವು ಪರ್ಚೇಸ್ ಮಾಡ್ಕೋಬೋದು. ಆದರೆ ನಿಮಗೆ ಈ ಒಂದು ಪ್ಲ್ಯಾನ್ನ ನೀವು ಪರ್ಚೇಸ್ ಮಾಡದೆ ಫ್ರೀಯಾಗಿ ನೋಡ್ಬೇಕು ಅಂದರೆ ಏನು ಮಾಡ್ಬೇಕಂತ ಇಲ್ಲಿ ನಾನು ಹೇಳ್ತೀನಿ. ಅದು ಯಾವ ಕಾರಣಕ್ಕಾಗಿ ಬರ್ತಾ ಇದೆ ಅಂತ. ಇಲ್ಲಿ ಕೆಲವೊಂದಿಷ್ಟು ಈ ಒಂದು ಈ ಒಂದು ಆ್ಯಪ್ನ ಫ್ರೀಯಾಗಿ ಏನು ಕೊಟ್ಟಿದ್ದಾರೆ, ಈ ಒಂದು ಫ್ರೀಯಾಗಿ ಕೊಟ್ಟರೆ ಅದಕ್ಕೆ ಹಿಂದೆ ಕೆಲವೊಂದಿಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಸ್ನೇಹಿತರೆ. ನಾನು ನಂತರದಲ್ಲಿ ಸನ್ ಡೈರೆಕ್ಟ್ ಆ್ಯಪ್ನ ಓಪನ್ ಮಾಡಿಬಿಟ್ಟು ನಾನು ಚೆಕ್ ಮಾಡಿದೆ, ಅಲ್ಲಿ ಫ್ರೀಯಾಗಿ ಯಾಕೆ ಬರ್ತಾ ಇಲ್ಲ ಅಂತ ಚೆಕ್ ಮಾಡಿದ ನಂತರದಲ್ಲಿ ನನಗೆ ಅರ್ಥ ಆಯಿತು. ಇಲ್ಲಿ ಏನು ಕಂಡೀಷನ್ಸ್ ಇದೆ ಅಂದರೆ ಕೆಲವೊಂದಿಷ್ಟು ಕಂಡೀಷನ್ಸ್ನ ನಾನು ಇಲ್ಲಿ ಸ್ಕ್ರೀನ್ ಶಾಟ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ 6 ತಿಂಗಳ ನಂತರದ ನಾವು ರಿಚಾರ್ಜ್ ಮಾಡಿದರೆ ಮಾತ್ರ ಅದು ಫ್ರೀ ಇರುತ್ತೆ. ಅದಕ್ಕಿಂತ ಒಂದು ಕಡಿಮೆ ರಿಚಾರ್ಜ್ ಮಾಡಿದರೆ ನಮಗೆ ಫ್ರೀ ಇರೋದಿಲ್ಲ. ನಾವು 1 ತಿಂಗಳು ಅಥವಾ 3 ತಿಂಗಳು ನಾವು ರಿಚಾರ್ಜ್ ಮಾಡ್ತಾ ಇದ್ರೆ ಅದು ಸನ್ ನೆಕ್ಸ್ಟ್ ಆ್ಯಪ್ ಅನ್ನೋದು ಫ್ರೀ ಬರೋದಿಲ್ಲ. ನೀವು 6 ತಿಂಗಳು ಅಥವಾ 1 ವರ್ಷದ ರಿಚಾರ್ಜ್ನ ನೀವು ಮಾಡಿಸಿದ್ರೆ ನಿಮಗೆ ಅಲ್ಲಿ ಸಂಪೂರ್ಣವಾದ ಚಾನಲ್ಸ್ಗಳು ಫ್ರೀ ಬರುತ್ತೆ. ನೀವು ಯಾವುದೇ ರೀತಿಯಲ್ಲಿ ಅಮೌಂಟ್ನಲ್ಲಿ ಕಟ್ಟುವಂಥ ಅಥವಾ ಪ್ರೀಮಿಯಮ್ನ ಖರೀದಿ ಮಾಡುವಂಥ ಅವಶ್ಯಕತೆ ಬರೋದಿಲ್ಲ. ಅದಕ್ಕಾಗಿ ಅದೇ ಒಂದು ಸಮಸ್ಯೆ. ನೀವು 6 ತಿಂಗಳ ಕಡಿಮೆ ರಿಚಾರ್ಜ್ ಮಾಡಿರ್ತೀರ ಅಂತ ಅದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನಲ್ಲಿ ಹೇಳುತ್ತೆ. ನೀವು 6 ತಿಂಗಳಕ್ಕಿಂತ ಜಾಸ್ತಿ ರಿಚಾರ್ಜ್ ಮಾಡಿದರೆ ಅದು ಸಂಪೂರ್ಣವಾಗಿ ಫ್ರೀಯಾಗಿ ಬರುತ್ತೆ. ಈ ರೀತಿ ನೀವು ಸನ್ ನೆಕ್ಸ್ಟ್ ಆ್ಯಪ್ನಲ್ಲಿ ಫ್ರೀಯಾಗಿ ಚಾನಲ್ಸ್ಗಳನ್ನ ವಾಚ್ ಮಾಡ್ಬೋದು. ನೀವು ನೆಕ್ಸ್ಟ್ ರಿಚಾರ್ಜ್ ಮಾಡ್ತಿರ್ಬೇಕಾದ್ರೆ 6 ತಿಂಗಳು ರಿಚಾರ್ಜ್ನ ಮಾಡ್ಕೊಳ್ಳಿ. ಯಾಕೆಂದರೆ ನಿಮಗೂ ಕೂಡ ಡಿಸ್ಕೌಂಟ್ ಆಗುತ್ತೆ, ಅಲ್ಲಿ ಕೂಡ ಆ್ಯಪ್ನಲ್ಲಿ ಕೂಡ ನಿಮಗೆ ಆ್ಯಕ್ಸೆಸ್ ಸಿಗುತ್ತೆ. ಎರಡು ಕಡೆ ಲಾಭ ಆಗುತ್ತೆ ಸ್ನೇಹಿತರೆ. 1 ತಿಂಗಳು ರಿಚಾರ್ಜ್ ಮಾಡೋದಕ್ಕಿಂತ ನೀವು 6 ತಿಂಗಳು ರಿಚಾರ್ಜ್ ಮಾಡಿದರೆ ಅಮೌಂಟ್ ಅನ್ನೋದು ಸ್ವಲ್ಪ ಮಂತ್ಲಿ ಅಮೌಂಟ್ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ ಅಲ್ಲಿ. ನಂತರದಲ್ಲಿ ಇದು ಕೂಡ ಸಿಗುತ್ತೆ. ಈ ರೀತಿ ನೀವು ಸನ್ ನೆಕ್ಸ್ಟ್ ಆ್ಯಪ್ನ ಫ್ರೀಯಾಗಿ ಯೂಸ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ. ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.